ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದೀರಾ ಗೊತ್ತು, ಅವ್ರಿಗೆಲ್ಲ ಕರೆಂಟ್ ಅಫೇರ್ಸ್ ಸ್ವಲ್ಪ ಈಸಿ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಅದಕ್ಕಾಗಿ ನಾವು ಸಿಂಪಲ್ ಟ್ರಿಕ್ಸ್ ತಂದಿದ್ದೀನಿ. ಈ ಸ್ಟೆಪ್ ನೀವು ಫಾಲೋ ಮಾಡಿ ಡೈಲಿ ಕರೆಂಟ್ ಅಫೇರ್ಸ್ ನೀವು ಈಸಿ ಎಕ್ಸಾಮ್ ಅಲ್ಲಿ ಕ್ರಾಕ್ ಮಾಡಬಹುದು. 3 ಸ್ಟೆಪ್ ಯಾವಪ್ಪ ಅಂದ್ರೆ ಡೈಲಿ ನ್ಯೂಸ್ ಪೇಪರ್ ಓದೋದು, ನೆಕ್ಸ್ಟ್ ನೀವು ಆನ್ಲೈನ್ ಕ್ಲಾಸ್ ಕೇಳೋದು, ನೆಕ್ಸ್ಟ್ ಒಂದು ಒಳ್ಳೆ ಮ್ಯಾಗಝಿನ್ ಓದೋದು. ಡೈಲಿ ನ್ಯೂಸ್ ಪೇಪರ್ ಯಾವ ತರ ಓದಕಪ್ಪ ಅಂದ್ರೆ ನೀವು ಟೆಲಿಗ್ರಾಮ್ ಅಲ್ಲಿ ನಿಮಗೆ ಒಂದು ಕೊಡ್ತಾರೆ ಪೇಪರ್ ಕಟಿಂಗ್ ಮಾಡಿ, ಅದನ್ನ ಓದೋದು ಬೆಟರ್ ಇದೆ. ಸೆಕೆಂಡ್, ನೀವು ಯೂಟ್ಯೂಬ್ ಕ್ಲಾಸ್, ಅಮರ್ಸ ಕ್ಲಾಸ್ ಆಗಿರ್ಬೋದು ಮತ್ತೆ ಆಫೀಸ್ ಕ್ಲಾಸ್ ಕೇಳಬಹುದು. ಡೈಲಿ ಕ್ಲಾಸ್ ಕೇಳಿ ನೋಟ್ಸ್ ಮಾಡಿ, ಶಾರ್ಟ್ ನೋಟ್ಸ್ ಮಾಡಿ ಅದನ್ನ ಯೂಸ್ ಮಾಡಿ ವೀಕ್ಲಿ ನೀವು. ನೆಕ್ಸ್ಟ್ ಮ್ಯಾಗಝಿನ್ ಬಂದ್ರೆ 2 ತರ ಮ್ಯಾಗಝಿನ್ ಇದಾವೆ. ನಾನು ಪ್ರಕಾರ ತುಂಬಾ ಚೆನ್ನಾಗಿ ಕ್ವಾಲಿಟಿ ಮ್ಯಾಗಝಿನ್ ಆದಪ್ಪ ಅಂದ್ರೆ ಅರಿವು ಮ್ಯಾಗಝಿನ್ ಒಂದಿದೆ, ಮತ್ತೆ ಸ್ಪರ್ಧಾ ವಿಜೇತ ಇದೆ. ಸ್ಪರ್ಧಾ ವಿಜೇತ ಬಿಗಿನರ್ಸ್ಗೆ ಸೂಪರ್ ಮ್ಯಾಗಝಿನ್. ಅದು ಆಲ್ರೆಡಿ ಯಾರು 2 ರಿಂದ 3 ವರ್ಷ ಓದ್ತಾ ಇದ್ದೀರಾ ಅವ್ರು ಅರಿವು ಮ್ಯಾಗಝಿನ್ ಓದಿ, ಯಾಕಪ್ಪ ಅಂದ್ರೆ ನಾಲೆಜ್ ತುಂಬಾ ಗೇನ್ ಆಗಿರುತ್ತೆ. ಇದು ಎಷ್ಟೋ ನಾಳೆ ಸಿಕ್ಕಷ್ಟೊತ್ತಿಗೆ ಓದ್ಬೋದು, ಚೆನ್ನಾಗಿ ಓದ್ಬೋದು. ಸೊ ಬಿಗಿನರ್ಸ್ಗೆ ಸ್ಪರ್ಧಾ ವಿಜೇತ, ಯಾರಲ್ಲಿ 2 ರಿಂದ 3 ವರ್ಷ ಓದ್ತಾ ಇದ್ದೀರಾ ಅವ್ರಿಗೆ ಸ್ಪರ್ಧಾ ಅರಿವು ಓದ್ರಿ, ಈಸಿ ಆಗುತ್ತೆ. ಈ 3 ಸ್ಟೆಪ್ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಕರೆಂಟ್ ಅಫೇರ್ಸ್ ನ ಈಸಿ ನೀವು ಕ್ರಾಕ್ ಮಾಡ್ಬೋದು. 30 ರಿಂದ 40 ಕ್ವಶನ್ KE ದಲ್ಲಿ ಪ್ರತಿ ಎಕ್ಸಾಮ್ ಅಲ್ಲೂ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಸ್ವಲ್ಪ ಫೋಕಸ್ ಮಾಡಿ.